ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವತ್ತು ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸಂಕ್ರಾಂತಿ ಹಬ್ಬದ ದಿನದ ಲಾಗ್ ಇದು. ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಇನ್ನು ಹಬ್ಬದ ದಿನ ನಾನು ಬೆಳಗ್ಗೆ 5:30ಗೆ ಎದ್ದಿದ್ದೆ, ಯಾಕಂದರೆ ನೈಟ್ ಕೂಡ ಮಲಗೋದು ಲೇಟ್ ಆಯಿತು. ಇನ್ನು ಎದ್ದು ನಾನು ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ನೋಡಿ 6:15 ಆಗೋಯ್ತು. ಅರ್ಧ ಗಂಟೆನೇ ಅಷ್ಟೇ. ಮೆಡಿಟೇಷನ್ ಜಾಸ್ತಿ ಮಾಡೋಕ್ಕೂ ಆಗಲಿಲ್ಲ. ಏನು ಗೊತ್ತಾ, ಈ ಹಬ್ಬದ ದಿನ ಸ್ವಲ್ಪ ಟೆನ್ಷನ್ ಇರುತ್ತೆ. ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಬೇಕು, ದೇವ್ರ ನೈವೇದ್ಯಗೆಲ್ಲ ರೆಡಿ ಮಾಡಬೇಕಲ್ಲ ಅಂತ. ಆವತ್ತಿನ ದಿನ ಪೀಸ್ಫುಲ್ಲಾಗಿ ಕೂತ್ಕೊಂಡು ಏನೇ ಆಗಲಿ ಒಂದು 10-15 ನಿಮಿಷ ಮಾಡ್ಬೋದು ಅಷ್ಟೇ ಮೆಡಿಟೇಷನ್, ಆಮೇಲೆ ಮಾಡೋಕ್ಕೆ ಆಗಲ್ಲ. ಇನ್ನು ಅದೆಲ್ಲ ಆಯಿತು. ಇನ್ನು ನಾನು ಬೆಳಗ್ಗೆ ಬೇಗನೆ ಎದ್ದ ತಕ್ಷಣವೇ ಕಸ ಎಲ್ಲ ಗುಡಿಸಿ ಇನ್ನು ಮಕ್ಳಿಗೆ ಹಾಲೆಲ್ಲ ಬಿಸಿ ಮಾಡಿಕೊಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದೆ. ನಮ್ಮವ್ರು ಅಷ್ಟರೊಳಗಡೆ ಮಾರ್ಕೆಟ್ಗೆಲ್ಲ ಹೋಗಿ ಬಂದರು. ಮಾರ್ಕೆಟ್ಗೆ ಹೋಗಿ ಒಂದಷ್ಟು ತರಕಾರಿ ಹಾಗೂ ಹೂವೆಲ್ಲ ತೊಗೊಬರ್ಬೇಕಿತ್ತು, ಕಟ್ಟು ತೊಗೊಬರ್ಬೇಕಿತ್ತು. ಇದೇ ಖುಷಿ ಇನ್ನೂ ಜಾಸ್ತಿ ಬಂದರು. ಹಬ್ಬ ಅಲ್ಲ ಹಾಂ, ತುಂಬ ತಿಂಗಳುಗಳ ನಂತರನೇ ಹತ್ತತ್ರ 1.5 ವರ್ಷ ಆಯಿತು ಅನಿಸುತ್ತೆ ನನ್ನ ತಮ್ಮ ನಮ್ಮ ಮನೆಗೆ ಬಂದು. ನೋಡಿ, ಬ್ಯಾಂಗ್ಳೂರಲ್ಲಿದ್ದೆ ನನ್ನ ತಮ್ಮನಿಗೆ ಬರೋದಕ್ಕೆ ಇವಾಗ ಕಾಲ ಕೂಡು ಬಂತು. ಅದು ಮಕ್ಕಳೆಲ್ಲ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಾ ಅಂತಕ್ಕೆ ಹೆಂಗೋ ನನ್ನ ತಮ್ಮ ಕೂಡ ಬಂದ. ಅದೊಂದು ಸ್ವಲ್ಪ ನನಗೆ ಖುಷಿ ಅನ್ನಿಸ್ತು. ಅದಲ್ಲದೆ ನಮಗೆ ತವರು ಮನೆಯಿಂದ ನಮ್ಮ ಅಣ್ಣ ತಮ್ಮಂದಿರು ಯಾರಾದರೂ ಬಂದರು ಅಂದರೆ ಇನ್ನೂ ಹೆಚ್ಚಿನ ಖುಷಿ. ಪೂಜೆಗೆಲ್ಲ ನಮ್ಮವರೇ ರೆಡಿ ಮಾಡ್ತೀನಿ ಅಂದರು. ಮನೆಯೆಲ್ಲ ಕ್ಲೀನ್ ಆಗಿತ್ತಲ್ವ, ಹಾಗಾಗಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ದೇವರಿಗೆಲ್ಲ ನೈವೇದ್ಯ ಅದು ಇದೆಲ್ಲ ಮಾಡಬೇಕಲ್ಲ ಅಂತ ಕಡಲೆಕಾಯಿ ಬೇರೆ ಮಣ್ಣಿತ್ತು ಸ್ವಲ್ಪ ಜಾಸ್ತಿ, ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ನೆನೆಸಿದ್ದೆ. ಇನ್ನು ಅವರೆಕಾಯೆಲ್ಲ ನಾನು ನೈಟು ಬಿಡ್ಸೋಕ್ಕೆಲ್ಲ ಹೋಗಲಿಲ್ಲ, ಲೇಟ್ ಆಯಿತು. ನಮ್ಮವ್ರು ಬೇರೆ ತಗೊಬರೋದು ಆಗಲ್ಲ, ರೆಡಿಮೇಡೇ ತೊಗೊಬರ್ತೀನಿ ಅಂದರು. ಸೊ ರೆಡಿನೇ ತೊಗೊಬಂದಿದ್ರು ಮಾರ್ಕೆಟಲ್ಲಿ, ಹಾಗಾಗಿ ಅದನ್ನೇ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡಿದೆ. ಅದನ್ನು ಹಾಕ್ಬಿಟ್ಟು ದೋಸೆಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಹಿಕ್ಕಿದ ಬೇಳೆಕಾಳು ಸಾಂಬಾರು ಏನಿತ್ತು ಅದನ್ನು ರೆಡಿ ಮಾಡ್ತಾಯಿದ್ದೆ. ಬಟ್ ಔಟ್ಸೈಡ್ ತಂದ್ರೂ ಟೇಸ್ಟ್ ಚೆನ್ನಾಗಿತ್ತು. ಅದು ಕಾಳೆಲ್ಲ ತುಂಬ ಬಲ್ತಿರೋದಾಗಲಿ ತುಂಬ ಎಳೆದು ಆ ಥರ ಏನಿರಲಿಲ್ಲ, ಚೆನ್ನಾಗಿತ್ತು ಒಟ್ಟಿನಲ್ಲಿ. ಇನ್ನು ಅದನ್ನು ತಗೊಬಂದಿದ್ವಿ ಸಾಕು, ಯಾಕಂದರೆ ಒನ್ ಟೈಮ್ಗಲ್ವ ನಮಗೆ, ಹಾಗಾಗಿ ಜಸ್ಟ್ 1/4 kg ಅಷ್ಟು ತಂದಿದ್ರು. ಇನ್ನು ನಾನು ಅದೆಲ್ಲ ಸಾಂಬಾರೆಲ್ಲ ರೆಡಿ ಮಾಡಾಯಿತು. ಇನ್ನು ಪೂಜೆಗೆಲ್ಲ ನಮ್ಮವರೆಲ್ಲ ಒಂದು ಕಡೆಯಿಂದ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ರಂಗೋಲಿ ಅಂತ ನಾನೇನು ಅಷ್ಟು ಬರಲ್ವಲ್ಲ, ಹಾಗಾಗಿ ಸಿಂಪಲಾಗಿ ಬಿಡಿಸಿ ಅದ್ರ ಮೇಲೆ ಸ್ವಲ್ಪ ಫ್ಲವರ್ಸ್ ಎಲ್ಲ ಹಾಕಿದ್ದೆ. ಬಟ್ ನಮ್ಮ ಮನೆ ಮುಂದೆ ಮಾತ್ರ ಎಲ್ಲ ಅಷ್ಟೇ ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ. ಅವತ್ತಿನ ದಿನ ವೈಬ್ಸೇ ಒಂಥರ ಚೆಂದ. ಅದು ನಮ್ಮ ಏರಿಯಾದಲ್ಲಿ ನೋಡಬೇಕಾದ್ರೆ ಹಬ್ಬಗಳನ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಮನೆ ಮುಂದೆನೂ ಅಷ್ಟೇ ರಂಗೋಲಿ ಎಲ್ಲ ಬಿಡಿಸಿ ಕಲರ್ ಎಲ್ಲ ಫಿಲ್ ಮಾಡಿಬಿಟ್ಟಿದ್ರು. ರಂಗೋಲಿಗೆಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ. ಬಿಸಿಲು ಕೂಡ ಅವತ್ತು ಚೆನ್ನಾಗಿ ಬಂದಿತ್ತು ಹಬ್ಬದ ದಿನ. ಏನಂದರೆ ಬಿಸಿಲಿದ್ರೇ ಒಂಥರ ವೈಬ್ಸು ಚೆನ್ನಾಗಿರುತ್ತೆ. ಇನ್ನು ನಮ್ಮವ್ರ ಫೋಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಇನ್ನೇನು ಪೂಜೆ ಆಗೋಯ್ತಲ್ಲ, ಅಷ್ಟರೊಳಗಡೆ ನೈವೇದ್ಯ ರೆಡಿ ಮಾಡೋಣ ಅಂತ ನಾನು. ಸಂಕ್ರಾಂತಿ ವಿಶೇಷ ಇನ್ನು ಏನು ಮಾಡಲಿಲ್ಲ ಅಂದರು. ಫಸ್ಟು ದೇವರಿಗೆ ಪೊಂಗಲ್ ಮಾಡೇ ಇಡಬೇಕು, ಅದೊಂದು ಸ್ಪೆಷಲ್ ಹಬ್ಬದ ದಿವಸನೇ. ಸೊ ನಾನು ಕೂಡ ಮಾಡ್ತಾಯಿದ್ದೆ. ನಾನೇನಂದರೆ ಪೊಂಗಲ್ಗೆ ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ, ಆದಷ್ಟು ಬೆಲ್ಲನೇ. ಸಕ್ಕರೆ ಕಂಪೇರ್ ಮಾಡಿದ್ರೆ ಹೆಲ್ತ್ ವೈಸ್ ಬೆಲ್ಲನೇ ಒಳ್ಳೆಯದು, ಜೊತೆಯಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನೇನು ಪೊಂಗಲ್ ಕೂಡ ರೆಡಿ ಆಯಿತು. ಇನ್ನು ತುಪ್ಪದ ಜೊತೆಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದು ಲಾಸ್ಟಿಗೆ ಅದನ್ನು ಹಾಕ್ಕೊಂಡೆ. ಅದೆಲ್ಲ ಆಯಿತು. ಇನ್ನೇನು ನೈವೇದ್ಯಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಜೊತೆಯಲ್ಲಿ ಮಕ್ಕಳು ಬೇರೆ ಹೊಟ್ಟೆ ಹಶ್ವಾಗ್ತದೆ ಅಂತಿದ್ರು, ಹಾಗಾಗಿ ಮಕ್ಕಳಿಗೆ ನಾನಿನ್ನೂ ಏನು ರೆಡಿ ಮಾಡಿಸಿರಲಿಲ್ಲ. ಫಸ್ಟ್ ಪಾಪ ಪೂಜೆ ಆಗಿ ನೈವೇದ್ಯ ಆದ ತಕ್ಷಣ ಮಕ್ಕಳಿಗೆ ತಿಂಡಿ ಕೊಟ್ಬಿಡೋಣ ಅಂತ ದೋಸೆಗೆಲ್ಲ ರೆಡಿ ಮಾಡಿದೆ. ಇನ್ನೇನು ಇದ್ಕಿದ ಬೇಳೆ ಸಾಂಬಾರು ಕೂಡ ರೆಡಿಯಾಗಿತ್ತು. ಜೊತೆಯಲ್ಲಿ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಏನಿತ್ತು ಎಲ್ಲ ಒಟ್ಟಿಗೆ ಸ್ವಲ್ಪನೇ ನಾನು ಬೇಯಿಸಿದ್ದು. ಯಾಕಂದರೆ ಯಾವಾಗಲೂ ಅಷ್ಟೇ ನಾವು ಮಾಡಿದಾಗಲೆಲ್ಲ ಮಿಕ್ಕುತ್ತೆ, ಕಡಲೆಕಾಯಿ ಆಗಲಿ ಗೆಣಸಾಗಲಿ. ಹಾಗಾಗಿ ಸ್ವಲ್ಪನೇ ಹಾಕಿದ್ದೆ, ನೈವೇದ್ಯ ಮಾಡಬೇಕಲ್ಲ ಅಂತ. ಇನ್ನೆಲ್ಲ ಕೂಡ ಆಯಿತು. ದೇವ್ರ ಪೂಜೆ ಎಲ್ಲ ಮುಗ್ದು ಇನ್ನು ಎಲ್ರಿಗೂ ತಿಂಡಿ ಕೊಡೋಣ ಅಂತ ಎಲ್ರಿಗೂ ತಿಂಡಿ ಕೊಟ್ಟಾಯಿತು. ಇನ್ನೆಲ್ಲ ಜೊತೆಯಲ್ಲೇ ಕೂತ್ಕೊಂಡು ಎಲ್ಲ ತಿಂಡಿ ಎಲ್ಲ ತಿಂದ್ವಿ. ಏನಂದರೆ ಹಬ್ಬದ ದಿನ ದೇವ್ರ ಪೂಜೆ ಎಲ್ಲ ಮುಗಿದ್ರೇ ಸ್ವಲ್ಪ ಸಮಾಧಾನ. ಹೌದು, ಅರ್ಧಕ್ಕರ್ಧ ಕೆಲಸ ಆಯಿತು ಅಂತ ಅನಿಸುತ್ತೆ. ಪ್ರತಿ ಸಲ ನಾನೇ ಮಾಡೋದು, ಬಟ್ ಹಬ್ಬದ ದಿನ ಏನಾದರೂ ಸ್ಪೆಷಲ್ ಡೇ ಇದೆ ಅಂದಾಗಲೇ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ನಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಎಕ್ಸ್ಟ್ರಾ ಕೆಲಸ ಇರಲ್ಲ ಅಂತ. ಇನ್ನು ನಾನು ಎಳ್ಳೆಲ್ಲ ಮಾಡ್ಕೋಬೇಕಲ್ಲ ಅಂತ ಕಡಲೆ ಬೀಜ ಎಲ್ಲ ಹುರಿದು ಕೊಬ್ಬರಿ ಮತ್ತು ಏನು ಹಿಂದಿನ ದಿವಸನೇ ನಾನು ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು, ಆಗಲಿಲ್ಲ. ಹಾಗಾಗಿ ಅವತ್ತಿನ ದಿವಸನೇ ರೆಡಿಮೇಡೆಲ್ಲ ಔಟ್ಸೈಡ್ ಅಷ್ಟು ಟೇಸ್ಟ್ ಆಗಿರಲ್ಲ, ಮನೆಯಲ್ಲೇ ಸಿಂಪಲಾಗಿ ಮಾಡ್ತೀನಿ ಅಂತ ಎಲ್ಲ ಬೆಳಗ್ಗೆನೇ ಎದ್ದು ನಾನೆಲ್ಲ ರೆಡಿ ಮಾಡಿಕೊಂಡೆ. ಅದರ ಜೊತೆಗೆ ನನಗೆ ಈ ಹಬ್ಬನೇ ಅಂದರೆ ಈ ಸಂಕ್ರಾಂತಿ ಹಬ್ಬದ ದಿವಸ ಫಲ ಎರಿಯೋದು ಅಂತ ಮಾಡ್ತಾರೆ ಅಲ್ವಾ, ಇದೊಂದು ಸಂಪ್ರದಾಯ. ನನಗೆ ಆ್ಯಕ್ಚುಲಿ ಈ ಥರ ಮಾಡ್ತಾರೆ ಅಂತಲೇ ಗೊತ್ತಿರಲ್ಲ. ಈಗ ನೋಡಿದ್ರೆ ಈಗ ಯಾವುದು ಇನ್ಸ್ಟಾಗ್ರಾಮ್ ನೋಡಿ ಎಲ್ಲಿ ನೋಡಿದ್ರೆ ಇದೊಂದು ಬಂದುಬಿಟ್ಟಿದೆ.
ಈ ಥರ ಫಲ ಎರಿಯೋದ್ರಿಂದ ಒಳ್ಳೆಯದು ಅಂತ. ಅಂದರೆ ಸುಮಾರು ಜನ ಎಲ್ಲ ನಡೆಸ್ಕೊ ಬಂದಿರ್ತಾರೆ ಇದನ್ನು ಆಗಿನ ಕಾಲದಿಂದನೂ. ಬಟ್ ನಮಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಮೊನ್ನೆ ಎಲ್ಲ ನೋಡಿದಾಗ ಅನ್ನಿಸ್ತಿತ್ತು ಹೌದು ನಾವು ಇದನ್ನು ಮಾಡೋಣ ಅಂತ. ಏನಂದರೆ ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲ ಜಾಸ್ತಿ ಆಗುತ್ತೆ, ಜೊತೆಲಿ ಯಾವಾಗಲೂ ಸಮೃದ್ಧಿಯಾಗಿರ್ತಾರೆ. ಆಮೇಲೆ ಏನೇ ಒಂದು ದೃಷ್ಟಿ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅನ್ನೋ ಒಂದು ಪದ್ಧತಿಯಿಂದನೇ ಮಾಡೋದು ಅಂತ ಹೇಳ್ತಾರಲ್ಲ. ಹಾಗಾಗಿ ನಮಗೂ ಅದೇ ಅನ್ನಿಸ್ತು. ಆ್ಯಕ್ಚುಲಿ ಅಪ್ಪ ಅಮ್ಮ ಬಯಸೋದು ಅದೇ ಅಲ್ವಾ, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರಬೇಕು, ಅವ್ರು ಯಾವಾಗಲೂ ಹೆಲ್ದಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತ. ಹಾಗಾಗಿ ನನಗೂ ಇದು ಮಾಡಬೇಕು ಅನ್ನಿಸ್ತು. ಬಟ್ ಐಡಿಯಾನೇ ಇರಲಿಲ್ಲ. ಅವತ್ತು ಬೆಳಗ್ಗೆ ಎಲ್ಲ ಹೇಗಿದ್ರು ಕೆಲಸ ಎಲ್ಲ ಬೇಗನೆ ಮುಗಿದಿತ್ತು, ಹೇಗಿದ್ರು ಫ್ರೀ ಇದ್ನಲ್ವಾ, ಸರಿ ಈ ಸಲ ಸಿಂಪಲಾಗಿ ಮಾಡೋಣ, ನೆಕ್ಸ್ಟ್ ಇಯರಿಂದ ಇನ್ನೂ ಚೆನ್ನಾಗಿ ಮಾಡಿದ್ರಾಯ್ತು ಅಂತ ನಾನು ಸಿಂಪಲಾಗಿ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದೆ. ಬಟ್ ನನ್ನ ಮಗಳಿಗಂತೂ ತುಂಬಾ ಖುಷಿ ಆಗೋಯಿತು. ಅವಳೇ ಬಂದ್ಬಿಟ್ಟು ಸರ ಹಾಕು, ಬಳೆ ಹಾಕು, ನಾನು ಕೂಚತ್ತೀನಿ, ಹಾಗೆ ಹೀಗೆ ಅಂದ್ಕೊಂಡು ಅವಳ ಭಾಷೆದಲ್ಲೇ ಮಾತಾಡ್ತಾಯಿದ್ಲು. ಅವಳಿಗೆ ತುಂಬಾ ಇಷ್ಟ ಆಯ್ತು ಮಾತ್ರ. ನಾನು ಈ ಥರ ಎಲ್ಲ ಅವಳ ಮೇಲೆ ಈ ಥರ ಎಳ್ಳು ಬೆಲ್ಲ ಎಲ್ಲ ಹಾಕೋದು ಮತ್ತು ಹೂವೆಲ್ಲ ಹಾಕೋದನ್ನೆಲ್ಲ ನೋಡ್ತಾಯಿದ್ರೆ ಅವಳೇ ಎತ್ಕೊಂಡು ಮತ್ತೆ ಅವಳ ತಲೆ ಮೇಲೆ ಹಾಕೋತಾಯಿದ್ಲು, ಇನ್ನೂ ಹಾಕು ಮಮ್ಮಿ ಚೆನ್ನಾಗಿದೆ ಅಂತ. ಬಟ್ ಹೇಳ್ಬೇಕಾದ್ರೆ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಅವ್ರಿಗೆ ಅಷ್ಟು ಒಂಥರ ಖುಷಿ ಅನ್ನಿಸ್ತಿದ್ದೆಲ್ಲ ನೋಡ್ಕೊಂಡು, ಏನೋ ಒಂಥರ ಹೊಸ ರೀತಿ ಸಂಪ್ರದಾಯ ಅಲ್ವಾ, ಏನೋ ಮಾಡ್ತಿದ್ದಾರಲ್ಲ ಅಂತ. ಇದೊಂಥರ ಚೆನ್ನಾಗಿರುತ್ತೆ ಮಕ್ಕಳನ್ನೆಲ್ಲ ಕೂರಿಸಿ ನಾವು ಸಂಪ್ರದಾಯವಾಗಿ ಈ ಥರ ಎಲ್ಲ ಮಾಡ್ತಾ ಹೋದರೆ. ಬಟ್ ಇನ್ಮೇಲೆ ಇಯರ್ಲಿ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗಬೇಕು. ನಮ್ಮವ್ರಿಗೆ ಹೋಗ್ರಿ ನೀವು ಮಾಡಿ, ಅಪ್ಪಂದು ಆಶೀರ್ವಾದ ಇದ್ರೂ ಒಳ್ಳೆಯದೇ, ಆದರೆ ಎಲ್ಲ ಏನಕ್ಕೆ ಅಂತಿದ್ರು. ಬಟ್ ನಾನು ಫೋರ್ಸ್ ಮಾಡಿದೆ, ಫಸ್ಟು ಟೈಮ್ ಮಾಡ್ತಿರೋದಲ್ಲ, ನಾನು ಅಪ್ಪಂದು ಆಶೀರ್ವಾದ ಇರಬೇಕಲ್ಲ, ನೀವು ಕೂಡ ಹೋಗಿ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿ ಚೆನ್ನಾಗಿರುತ್ತೆ ಸಂಪ್ರದಾಯವಾಗಿ ಅಂದಿದ್ದಕ್ಕೆ. ಸೊ ಅವ್ರು ಫೋರ್ಸ್ ಮಾಡಿದ್ದಕ್ಕೆ ಅವರು ಕೂಡ ಮಕ್ಕಳಿಗೆ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಈ ಥರ ಎಲ್ಲ ಮಾಡಿದ್ರು. ಇನ್ನು ನಾನು ಆರತಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ನಾವು ಇನ್ನೊಂದು ಏನಾಯಿತು ಅಂದರೆ, ಇದೆಲ್ಲ ಆದಮೇಲೆ ಈಗ ಜೊತೆಯಲ್ಲಿ ಹೇಗಿದ್ರು ಈಗ ಅಜ್ಜ ಅಜ್ಜಿ ಅತ್ತೆ ಮಾವ ಮತ್ತು ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಇದ್ದರೂ ಚೆನ್ನಾಗಿರುತ್ತೆ. ಬಟ್ ಎಲ್ಲರೂ ಅವ್ರವ್ರ ಮನೆಯಲ್ಲೇ ಮಾಡ್ತಾಯಿರ್ತಾರೆ ಅಲ್ವಾ ಈ ಥರ ಹಬ್ಬಗಳೆಲ್ಲ. ಹಾಗಾಗಿ ನಾವು ಒಬ್ರಿಗೂ ಮಿಸ್ ಮಾಡ್ದಲ್ಲ ಎಲ್ರಿಗೂ ವೀಡಿಯೋ ಕಾಲ್ ಮಾಡಿ ಬ್ಲೆಸ್ ಮಾಡಿ, ಮಕ್ಕಳಿಗೆ ಈ ಥರ ಕೂರಿಸಿದ್ದೀವಿ ಅಂತ ಹೇಳಿ ಎಲ್ರಿಗೂ ವೀಡಿಯೋ ಕಾಲ್ ಮಾಡಿದ್ವಿ. ಎಲ್ಲರೂ ಕೂಡ ಹಾಗೆ ವೀಡಿಯೋ ಕಾಲ್ ಮುಖಾಂತರ ಎಲ್ರಿಗೂ ಬ್ಲೆಸ್ ಮಾಡಿದ್ರು. ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಬಟ್ ಇಲ್ಲಿ ಏನಾಯಿತು ಅಂದರೆ, ಸಂಜೆ ಬೇಗ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ. ನಮ್ದು ಏನಾಯಿತು ಅಂದರೆ, ನಾವು ಹೋಗಿದ್ದೇ ಲೇಟು, 8 ಗಂಟೆನೇ ಆಗೋಯಿತು. ಅದಲ್ದಲ್ಲೇ ನನ್ನ ತಮ್ಮ ರೆಡಿ ಆಗ್ತಿದ್ದ. ಬಟ್ ಆ್ಯಕ್ಚುಲಿ ಅವ್ರ ಆಫೀಸಲ್ಲಿ ಏನೋ ಮೀಟಿಂಗ್ ಇತ್ತು ಅಂತ ಕಾಲ್ನಲ್ಲೇ ಇದ್ದ. ಅದು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಸರಿ ಮನೆ ಹತ್ರ ಇರೋ ಟೆಂಪಲ್ಗಾದರೂ ಹೋಗೋಣ ಅಂತ ಹೊರಟ್ರೆ ಅಲ್ಲಿ ಕ್ಲೋಸ್ ಆಗಿತ್ತು. ನಡ್ಕೊಂಡೇ ಹೋಗೋಣ ಅಂತ ಹೋದ್ವಿ ಆಚೆ. ಬಟ್ ಹೋದವರು ಮತ್ತೆ ರಿಟರ್ನ್ ಬಂದ್ವಿ. ಆಮೇಲೆ ಹೇಗಿದ್ರು ಮತ್ತೆ ಯಾರು ಹೋಗ್ತಾರೆ, ಅಟ್ಲೀಸ್ಟ್ ಎಲ್ಲಾದರೂ ಆಚೆ ಆದರೂ ಹೋಗೋಣ ಅಂತ ಹೇಳಿದ್ಕೆ ನಮ್ಮವರು ಸರಿ ನೋಡೋಣ ನಡೀರಿ, ಅಂದಿವೆ ಏನಾದರೂ ಹೋಗ್ತಾಯಿದ್ರೆ ಟೆಂಪಲ್ ಏನಾದರೂ ಓಪನ್ ಇದ್ದರೆ ಹೋಗಿ ನಮಸ್ಕಾರ ಮಾಡ್ಕೊಬರೋಣ ಅಂತ ಕರ್ಕೊಂಡು ಹೋದರು. ಅಲ್ಲೇನಾಯಿತು ಅಂದರೆ ಯಾವ ದೇವಸ್ಥಾನನೂ ಓಪನ್ ಇರಲಿಲ್ಲ. ಯಾಕಂದರೆ 8-8:30 ಯಾರು ತೆಗ್ದಿರ್ತಾರೆ. ಇನ್ನು ಮಕ್ಕಳೆಲ್ಲ ಬೇಜಾರಾಗ್ತಾರೆ. ಅದಲ್ದಲ್ಲೇ ನನ್ನ ತಮ್ಮ ಬೇರೆ ಅಪರೂಪ ಬಂದಿರೋದು, ಮತ್ತು ಸುಮ್ಮನೆ ಹೋಗಿ ಸುಮ್ಮನೆ ಬರೋದೇನು ಅಂದ್ಬಿಟ್ಟು ಇನ್ನು ನಮ್ಮವರು ಎಲ್ಲೂ ಬೇಡ, ಅಟ್ಲೀಸ್ಟ್ ಮಾಲ್ಗಾದರೂ ಹೋಗೋಣ, ಸುಮಾರು ದಿನ ಆಯ್ತಲ್ಲ ಮಾಲ್ಗೆಲ್ಲ ಹೋಗಿ ಅಂದ್ಬಿಟ್ಟು ಸರಿ ಅಂತ ಅಲ್ಲಿಗೆ ಹೊರಟ್ವಿ. ಇನ್ನು ಆ್ಯಕ್ಚುಲಿ ಮೂವಿ ನೋಡೋಣ ಅಂತ ಹೇಳ್ತಾಯಿದ್ರು. ಬಟ್ ನಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇರಲಿಲ್ಲ ಮೂವಿ ನೋಡೋದಕ್ಕೆ. ಯಾಕಂದರೆ ಮನೆಯಲ್ಲೇ ಇಂಟರ್ನೆಟ್ ಎಲ್ಲ ಇರುತ್ತೆ. ಸೊ ಯಾವಾಗಲೂ ಏನಾದರೂ ಮೂವಿ ನೋಡಬೇಕಂದ್ರೆ ಈಗಿನ ಅಮೆಝಾನ್ ಪ್ರೈಮು ನೆಟ್ಫ್ಲಿಕ್ಸು ಎಲ್ಲ ಸಿಗುತ್ತೆ ಸುಮಾರು ಎಲ್ಲ ಫಿಲ್ಮ್ಗಳು. ಹಾಗಾಗಿ ಔಟ್ಸೈಡೆಲ್ಲ ಮೂವಿ ನೋಡೋಕೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಸೊ ನನ್ನ ತಮ್ಮನೂ ಬೇಡ ಅಂತ ಹೇಳ್ತಿದ್ದೆ. ಇನ್ನೇನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸರಿ ನೋಡೋಣ ಅಂದ್ಕೊಂಡು ಇನ್ನು ಮಾರ್ಕ್ ಮೂವಿ ಇತ್ತು. ಸರಿ ಅದನ್ನು ನೋಡೋಣ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ತುಂಬ ಕ್ರೌಡ್ ಇತ್ತು. ಹಬ್ಬ ಅಂದ್ಕೊಳ್ಳೋಣ ಸೀರಿಯಸ್ಲಿ, ಅವತ್ತು ಕೂಡ ಮಾಲ್ನಲ್ಲಿ ತುಂಬ ಕ್ರೌಡ್ ಇತ್ತು. ಬೇಡ, ಯಾಕಂದರೆ ಇನ್ನು ಸೆಕೆಂಡ್ ಶೋ ಅಂದರೆ ಇನ್ನು ಮನೆಗೆ ಬರೋದ್ರೊಳಗಡೆ 12 ಗಂಟೆ ಎಲ್ಲ ಆಗಿಬಿಡುತ್ತೆ. ಇನ್ನು ಮಕ್ಕಳೆಲ್ಲ ಆಟ ಮಾಡ್ತಾರೆ, ಅವ್ರು ಕೂಡ ಸರಿಯಾಗಿ ನೋಡ್ತಾರೋ ಇಲ್ವಾ, ಇನ್ನು ಆಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಬೇಡ ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಒಂದಷ್ಟು ಗೇಮ್ಸ್ ಆಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ಇನ್ನು ಅಲ್ಲಿ ಹೋದ್ಮೇಲೆ ನನಗೆ ಇನ್ನೊಂದೇನು ಬೇಜಾರಾಯಿತು ಅಂದರೆ, ನಾನು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಸ್ಯಾರಿ ಉಟ್ಕೊಂಡಿದ್ದು, ಪ್ಲ್ಯಾನೇ ಇರಲಿಲ್ಲ ಮಾಲ್ಗೆ ಹೋಗಬೇಕು ಅಂತ. ಅದರಿಂದಲೇ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ರೀ ಫಸ್ಟು ಟೈಮು ಈ ಥರ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡ್ಬಂದಿರೋದು, ಮಾಲ್ಗೆಲ್ಲ ಚೆನ್ನಾಗಿರಲ್ವೇನೋ ಹಾಗೆ ಹೀಗೆ ಅಂತಿದ್ದೆ. ನನ್ನ ತಮ್ಮ ಏನೂ ಆಗೋಲ್ಲ, ಯಾಕೆ ಸ್ಯಾರಿ ಹಾಕೊಂಡು ಹೋದ್ರೆ ನಾವು ಅಲೋ ಮಾಡಲ್ವ ಮಾಲೆಲ್ಲ ಅಂದ್ಕೊಂಡು ಹಾಗೆ ಹೇಳ್ತಿದ್ದ. ಸರಿ ಆಗಿದ್ದಾಯಿತು, ಬರೋದು ಬಂದಿದ್ದೀವಲ್ಲ ಅಂದ್ಕೊಂಡು ನಾವು ಹೋದ್ವಿ. ಇನ್ನು ನಾವಲ್ಲಿ ರೀಚ್ ಆಗೋದ್ರೊಳಗಡೆ ಏನಿಲ್ಲ ಅಂದರೂ 9:30 ಆಗೋಯಿತು. ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು, ಯಾಕಂದರೆ ಮಧ್ಯಾಹ್ನ ಕೂಡ ಊಟ ಮಾಡೋಕ್ಕಾಗಲಿಲ್ಲ.
ನಾವು ತಿಂದಿದ್ದು ಬೆಳಗ್ಗೆನೇ ನಮಗೆ ಅದು ಡೈಜೆಷನ್ನೇ ಆಗಿರಲಿಲ್ಲ. ಹಾಗಾಗಿ ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು ಎಲ್ರಿಗೂ. ಸರಿ ಬರೋದು ಬಂದಿದ್ದೀವಲ್ಲ, ಆ್ಯಕ್ಚುಲಿ ಏನಂದರೆ ಇದಕ್ಕೆ ನಾನ್ ವೆಜ್ ಮಾಡಬೇಕು. ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಹೊತ್ತು ಪೊಂಗಲ್ ಮಾಡಿ ಸಂಜೆ ಹೊತ್ತು ಮಾಡೋದಲ್ವ. ನಾವೇನು ಮಾಡಿದ್ವಿ, ಬೇಡ ಸಂಡೇನೇ ಮಾಡೋಣ ಅಂದ್ಕೊಂಡೆ ಮನೆ ನಾನ್ ವೆಜ್ನ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಮಕ್ಕಳೆಲ್ಲ ಇದ್ರಲ್ಲ ಅಂದ್ಬಿಟ್ಟು ಸರಿ ಅಂತ ನಾವಲ್ಲೇ KFC ಕೂಡ ಹೋದ್ವಿ. ಅಲ್ಲೇ ಹೋಗ್ಬಿಟ್ಟು ಸಿಂಪಲಾಗಿ ಆರ್ಡ್ರ್ ಮಾಡಿ ಅಲ್ಲಿಂದ ಏನು ತಿಂದು ನಾವು ಮನೆಗೆ ಹೋಗೋದ್ರೊಳಗಡೆ 10:30 ಆಗೋಯಿತು. ಸೊ ಸಂಕ್ರಾಂತಿ ವಿಶೇಷ ಈ ಥರ ಇತ್ತು. ಬಟ್ ಹೇಳ್ಬೇಕಂದ್ರೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಐ ಹೋಪ್ ತಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.